ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ತಮಿಳುನಾಡು ರಾಜಕಾರಣದಲ್ಲಿ ಈಗ ಕೇವಲ ಒಂದೇ ಒಂದು ಹೆಸರು ಭಾರಿ ಸಂಚಲನ ಸೃಷ್ಟಿಸ್ತಾ ಇದೆ. ಅದುವೇ ಕರ್ನಾಟಕದ ಸಿಂಗಂ ಎಂದೇ ಖ್ಯಾತರಾಗಿದ್ದ ಮಾಜಿ IPS ಅಧಿಕಾರಿ ಕೆ ಅಣ್ಣಾಮಲೈ. ಬಿಜೆಪಿಯೊಂದಿಗೆ ಮುನಿಸಿಕೊಂಡು ರಾಜ್ಯಾಧ್ಯಕ್ಷ ಹುದ್ದೆಯಿಂದ ಕೆಳಗಿಳಿದು ಹೈಕಮಾಂಡ್ಗೆ ದಿಟ್ಟ ಉತ್ತರ ಕೊಟ್ಟು ಅಣ್ಣಾಮಲೈ ಏಕಾಏಕಿ ಬಿಜೆಪಿಯನ್ನ ತೊರೆದ ಸುದ್ದಿ ನೀವು ಕೇಳಿರ್ತೀರಿ. ಆದರೆ ಅಸಲಿ ಆಟ ಈಗ ಶುರುವಾದಂತೆ ಕಾಣಿಸ್ತಾ ಇದೆ. ಬಿಜೆಪಿ ತೊರೆದ ಕೇವಲ 24 ಗಂಟೆಗಳಲ್ಲಿ ಅಣ್ಣಾಮಲೈ ಹೊಸದೊಂದು ರಾಜಕೀಯ ಚಳುವಳಿಯನ್ನು ಆರಂಭಿಸಿದ್ದಾರೆ. ಈ ಚಳುವಳಿಗೆ ಸೇರ್ಪಡೆಯಾಗೋದಿಕ್ಕೆ ಕೇವಲ ಒಂದೇ ದಿನದಲ್ಲಿ ಬರೋಬ್ಬರಿ 14 ಲಕ್ಷಕ್ಕೂ ಅಧಿಕ ಜನರು ಮುಗಿಬಿದ್ದಿದ್ದಾರೆ. ಇದು ಸ್ವತಃ ಬಿಜೆಪಿ ಮತ್ತು DMK ನಾಯಕರೇ ಬೆಚ್ಚಿ ಬೀಳೋ ಥರ ಮಾಡಿದೆ. ಹಾಗಾದ್ರೆ ಅಣ್ಣಾಮಲೈ ಶುರು ಮಾಡಿರೋ ಆ ಹೊಸ ರಾಜಕೀಯ ವೇದಿಕೆಯ ಹೆಸರೇನು? ಇದು ದಳಪತಿ ವಿಜಯ್ ಅವರ ಪಕ್ಷಕ್ಕೆ ಟಕ್ಕರ್ ಕೊಡುತ್ತಾ? ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರಿಗೂ ಈ ಮೂಮೆಂಟ್ಗೂ ಇರೋ ಲಿಂಕ್ ಏನು? ಅಣ್ಣಾಮಲೈ ಬೆನ್ನಲ್ಲೇ ಬಿಜೆಪಿಯ ಪ್ರಮುಖ ನಾಯಕರೆಲ್ಲ ಸಾಲು ಸಾಲಾಗಿ ರಾಜೀನಾಮೆ ಕೊಡ್ತಾ ಇರೋದು ಯಾಕೆ? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಇದೆಲ್ಲವನ್ನ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ವಿಡಿಯೋ ಶುರು ಮಾಡೋದಕ್ಕೂ ಮೊದಲು ನೀವಿನ್ನೂ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. 24 ಗಂಟೆಗಳಲ್ಲಿ 14 ಲಕ್ಷ ಜನರ ಎಂಟ್ರಿ. ಏನಿದು ಅಣ್ಣಾಮಲೈ ಹೊಸ ಪ್ಲಾನ್? ಸ್ನೇಹಿತರೆ, ಕಳೆದ 2 ದಿನಗಳ ಹಿಂದೆಯಷ್ಟೇ ಅಂದ್ರೆ ಜೂನ್ 5ರಂದು ಅಣ್ಣಾಮಲೈ ತಮ್ಮ ರಾಜೀನಾಮೆ ಪತ್ರವನ್ನ ಬಿಜೆಪಿ ಹೈಕಮಾಂಡ್ಗೆ ಸಲ್ಲಿಸಿದ್ರು. ರಾಜೀನಾಮೆ ಅಂಗೀಕಾರವಾದ ಬೆನ್ನಲ್ಲೇ ವಿ ದಿ ಲೀಡರ್ಸ್ ಎಂಬ ಹೊಸ ವೆಬ್ಸೈಟ್ ಲಾಂಚ್ ಮಾಡಿ ಸಾಮಾನ್ಯ ಜನರ ರಾಜಕಾರಣ ಶುರು ಮಾಡೋಣ, ದಯವಿಟ್ಟು ನನ್ನನ್ನ ನಂಬಿ ನನ್ನ ಜೊತೆ ಬನ್ನಿ ಅಂತ ಯುವಕರಿಗೆ ಕರೆ ನೀಡಿದ್ರು. ಅವರ ಕರೆಯ ಎಫೆಕ್ಟ್ ಎಷ್ಟಿತ್ತು ಅಂದ್ರೆ, ವೆಬ್ಸೈಟ್ ಓಪನ್ ಆದ ಕೇವಲ 10 ಗಂಟೆಗಳಲ್ಲಿ 10 ಲಕ್ಷ ಜನ, 24 ಗಂಟೆಗಳಲ್ಲಿ ಬರೋಬ್ಬರಿ 14 ಲಕ್ಷ ಜನರು ಆಕ್ಟಿವ್ ಮೆಂಬರ್ಗಳಾಗಿ ರಿಜಿಸ್ಟರ್ ಆಗಿದ್ದಾರೆ. ಈ ಸಂಖ್ಯೆ ಈಗ 15 ಲಕ್ಷದ ಗಡಿಯನ್ನು ದಾಟಿ ಮುನ್ನುಗ್ತಾ ಇದೆ. ಅಷ್ಟೇ ಅಲ್ಲ, ಸುಮಾರು 8 ಲಕ್ಷ ಯುವಕರು ನೇರವಾಗಿ ವಾಲಂಟಿಯರ್ಗಳಾಗಿ ಕೆಲಸ ಮಾಡೋದಕ್ಕೆ ಮುಂದೆ ಬಂದಿದ್ದಾರೆ. ವ್ಯಕ್ತಿ ಪೂಜೆ ಮತ್ತು ವಂಶ ಪಾರಂಪರ್ಯ ರಾಜಕಾರಣವನ್ನ ಬೇರು ಸಹಿತ ಕಿತ್ತು ಹಾಕೋಣ, ನಾನು ಸೇರಿದಂತೆ ಯಾರೂ ಕೂಡ ಖಾಯಂ ಆಗಿ MLA MP ಆಗಿರಬಾರದು, ರಾಜಕೀಯವನ್ನ ಸಾಮಾನ್ಯ ಜನರ ಬಳಿಗೆ ಕೊಂಡೊಯ್ಯೋಣ ಅನ್ನೋದು ಅಣ್ಣಾಮಲೈಯವರ ಹೊಸ ಚಳುವಳಿಯ ಮೂಲ ಮಂತ್ರವಾಗಿದೆ. ಅಬ್ದುಲ್ ಕಲಾಂ ಆದರ್ಶ ದಳಪತಿ ವಿಜಯ್ಗೆ ಡೈರೆಕ್ಟ್ ಟಕ್ಕರ್. ಸ್ನೇಹಿತರೆ, ತಮಿಳುನಾಡಿನಲ್ಲಿ ಇತ್ತೀಚೆಗಷ್ಟೇ ನಟ ದಳಪತಿ ವಿಜಯ್ ಅವರು ತಮಿಳಗ ವೆಟ್ರಿ ಕಳಗಂ ಪಕ್ಷ ಕಟ್ಟಿ ಭಾರಿ ಯಶಸ್ಸು ಕಂಡ್ರು. ವಿಜಯ್ ಅವರ ತಂತ್ರವಾದ ಯುವಕರನ್ನ ಸೆಳೆಯೋದು, ದ್ರಾವಿಡ ಪಕ್ಷಗಳ ವಿರೋಧ, ಸುಭದ್ರ ಆಡಳಿತ, ಇದೇ ತಂತ್ರವನ್ನ ಅಣ್ಣಾಮಲೈ ಮೊದಲೇ ಪ್ಲಾನ್ ಮಾಡಿದ್ರು. ಆದ್ರೆ ಬಿಜೆಪಿಯ ಜೊತೆಗಿದ್ದ ಕಾರಣ ಅವರಿಗೆ ಆ ಐಡಿಯಾವನ್ನ ಸಂಪೂರ್ಣವಾಗಿ ಜಾರಿಗೆ ತರೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಈಗ ಸ್ವತಂತ್ರ ಹಕ್ಕಿಯಾಗಿರುವ ಅಣ್ಣಾಮಲೈ ಕೊಯಮತ್ತೂರಿನಲ್ಲಿ ಡಾಕ್ಟರ್ APJ ಅಬ್ದುಲ್ ಕಲಾಂ ಸೆಂಟರ್ ಫಾರ್ ಎಥಿಕ್ಸ್ ಅಂಡ್ ಪಾಲಿಟಿಕ್ಸ್ ಎಂಬ ತರಬೇತಿ ಕೇಂದ್ರವನ್ನು ಆರಂಭಿಸ್ತಾ ಇದ್ದಾರೆ. ತಮ್ಮ ಪಕ್ಷದಿಂದ ಎಲೆಕ್ಷನ್ಗೆ ನಿಲ್ಲೋ ಪ್ರತಿಯೊಬ್ಬರಿಗೂ ಇಲ್ಲಿ ಮೊದಲು ತರಬೇತಿ ನೀಡಲಾಗುತ್ತೆ ಅಂತ ಅಣ್ಣಾಮಲೈ ಘೋಷಿಸಿದ್ದಾರೆ. ಮುಂದಿನ ಲೋಕಸಭಾ ಚುನಾವಣೆಗೆ ತಮ್ಮ ಹೊಸ ಪಕ್ಷ ಅಖಾಡಕ್ಕಿಳಿಯೋದು ಗ್ಯಾರಂಟಿ ಅಂತಲೂ ಅಣ್ಣಾಮಲೈ ಸ್ಪಷ್ಟಪಡಿಸಿದ್ದಾರೆ. ದಳಪತಿ ವಿಜಯ್ ಸಿನಿಮಾ ಗ್ಲಾಮರ್ ಬಳಸಿ ಜನರನ್ನ ಸೆಳೆದ್ರೆ, ಅಣ್ಣಾಮಲೈ ತಮ್ಮ ಸೈದ್ಧಾಂತಿಕ ಸ್ಪಷ್ಟತೆ ಮತ್ತು ಕಾಮನ್ ಮ್ಯಾನ್ ರಾಜಕಾರಣದ ಮೂಲಕ ವಿಜಯ್ಗೆ ನೇರ ಪೈಪೋಟಿ ನೀಡೋದಕ್ಕೆ ಸಜ್ಜಾಗಿದ್ದಾರೆ. ಬಿಜೆಪಿಗೆ ಬಿಗ್ ಶಾಕ್, ಸಾಲು ಸಾಲು ರಾಜೀನಾಮೆ. ಸ್ನೇಹಿತರೆ, ಅಣ್ಣಾಮಲೈ ಬಿಜೆಪಿ ಬಿಟ್ಟಿದ್ದೇ ತಡ ತಮಿಳುನಾಡು ಬಿಜೆಪಿಯಲ್ಲಿ ಬಂಡಾಯದ ಬೇಗೆ ಶುರುವಾಗಿದೆ. ಅಣ್ಣಾಮಲೈ ಅವರ ಹೊಸ ಚಳುವಳಿ ಘೋಷಣೆಯಾದ ಕೆಲವೇ ಗಂಟೆಗಳಲ್ಲಿ ತಮಿಳುನಾಡು ಬಿಜೆಪಿಯ ಉಪಾಧ್ಯಕ್ಷ ನಾಗರಾಜನ್ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನ ಬಿಸಾಕಿ ನಾನು ಅಣ್ಣಾಮಲೈಯವರ ಜೊತೆಗೆ ಹೋಗ್ತೀನಿ ಅಂತ ಅಧಿಕೃತವಾಗಿ ಘೋಷಿಸಿದ್ರು. ಇದರ ಬೆನ್ನಲ್ಲೇ ಯುವ ಮೋರ್ಚಾದ ಪ್ರಮುಖ ನಾಯಕ ಅಭಿಲಾಷ್ ಗೋಪಿನಾಥ್, ಕೊಯಮತ್ತೂರು ಜಿಲ್ಲಾಧ್ಯಕ್ಷ ಬಾಲಾಜಿ, ಪೊಲ್ಲಾಚಿ MP ಕ್ಯಾಂಡಿಡೇಟ್ ಆಗಿದ್ದ ವಸಂತರಾಜನ್ ಸೇರಿದಂತೆ ನೂರಾರು ಪ್ರಮುಖ ನಾಯಕರು ಬಿಜೆಪಿಗೆ ಗುಡ್ ಬೈ ಹೇಳಿ ಅಣ್ಣಾಮಲೈ ಬೆನ್ನಿಗೆ ನಿಂತಿದ್ದಾರೆ. ಇದು ಖಂಡಿತವಾಗಿಯೂ ತಮಿಳುನಾಡಿನಲ್ಲಿ ಅಸ್ತಿತ್ವ ಕಂಡುಕೊಳ್ಳಲು ಹೆಣಗಾಡ್ತಾ ಇರುವ ಬಿಜೆಪಿಗೆ ಬಹುದೊಡ್ಡ ಹೊಡೆತ ಆಗಿದೆ. ಯಾಕೆ ಬಿಜೆಪಿ ಬಿಟ್ಟರು ಅಣ್ಣಾಮಲೈ? ರಾಜೀನಾಮೆ ಪತ್ರದಲ್ಲಿ ಏನಿದೆ? ಅಣ್ಣಾಮಲೈ ದಿಢೀರಂತ ಯಾಕೆ ಬಿಜೆಪಿ ಬಿಟ್ಟರು ಅನ್ನೋದಕ್ಕೆ ಅವರ ರಾಜೀನಾಮೆ ಪತ್ರದಲ್ಲೇ ಉತ್ತರ ಇದೆ. ಕಳೆದ 18 ತಿಂಗಳುಗಳಿಂದ ನನಗೂ ಮತ್ತು ಹೈಕಮಾಂಡ್ಗೂ ಸಾಕಷ್ಟು ಭಿನ್ನಾಭಿಪ್ರಾಯಗಳಿದ್ವು. ರಾಷ್ಟ್ರೀಯ ಪಕ್ಷಗಳಿಗೆ ತಮಿಳುನಾಡಿನ ಜನರ ಭಾಷೆ, ಭಾವನೆ ಮತ್ತು ಸಂಸ್ಕೃತಿ ಅರ್ಥ ಆಗೋದಿಲ್ಲ.
ನಾನು ಇಲ್ಲಿನ ಜನರ ಭಾವನೆಗಳಿಗೆ ತಕ್ಕಂತೆ ರಾಜಕಾರಣ ಮಾಡೋದಕ್ಕೆ ಹೋದರೆ ನನಗೆ ಒಳಗಡೆಯಿಂದ ಮತ್ತು ಹೊರಗಡೆಯಿಂದ ಸಾಕಷ್ಟು ಅಡ್ಡಿ ಆತಂಕಗಳನ್ನು ಸೃಷ್ಟಿಸಲಾಯಿತು. ಹಾಗಾಗಿ ನಮ್ಮ ಮತ್ತು ಹೈಕಮಾಂಡ್ನ ದಾರಿ ಬೇರೆ ಬೇರೆ ಅಂತ ಅಣ್ಣಾಮಲೈ ಸ್ಪಷ್ಟವಾಗಿ ಬರೆದಿದ್ದಾರೆ. ಅಂದ್ರೆ 2026ರ ಚುನಾವಣೆಗೆ ಎಐಎಡಿಎಂಕೆ ಜೊತೆಗೆ ಮೈತ್ರಿ ಮಾಡಿಕೊಳ್ಳೋದಕ್ಕೆ ಹೊರಟಿದ್ದ ಬಿಜೆಪಿ ಹೈಕಮಾಂಡ್ನ ನಿಲುವು ಅಣ್ಣಾಮಲೈಯವರಿಗೆ ಇಷ್ಟ ಇರಲಿಲ್ಲ. ತಮಿಳುನಾಡಿನಲ್ಲಿ ಸ್ವಂತ ಬಲದ ಮೇಲೆ ನಿಲ್ಲಬೇಕು ಅನ್ನೋದು ಅವರ ಉದ್ದೇಶ ಆಗಿತ್ತು. ಇದೇ ಭಿನ್ನಾಭಿಪ್ರಾಯಗಳು ಹೆಚ್ಚಾಗಿ ಇದೀಗ ಅವರು ಬಿಜೆಪಿ ಪಕ್ಷವನ್ನೇ ತೊರೆದಿದ್ದಾರೆ. ಒಟ್ಟಿನಲ್ಲಿ ಸ್ನೇಹಿತರೆ, ಐಪಿಎಸ್ ಹುದ್ದೆ ಬಿಟ್ಟು ರಾಜಕೀಯಕ್ಕೆ ಬಂದ ಅಣ್ಣಾಮಲೈ ಈಗ ಬಿಜೆಪಿಯನ್ನು ಬಿಟ್ಟು ತಮ್ಮದೇ ಆದ ವೀದಿ ಲೀಡರ್ ಚಳುವಳಿ ಕಟ್ಟಿದ್ದಾರೆ. ಇದು ತಮಿಳುನಾಡು ರಾಜಕಾರಣದಲ್ಲಿ ದ್ರಾವಿಡ ಪಕ್ಷಗಳ 60 ವರ್ಷಗಳ ಏಕಸ್ವಾಮ್ಯವನ್ನು ಮುರಿಯುವ ದೊಡ್ಡ ಶಕ್ತಿಯಾಗಿ ಬೆಳೆಯುವ ಲಕ್ಷಣಗಳು ದಟ್ಟವಾಗಿದೆ. ಈ ಬಗ್ಗೆ ನೀವೇನು ಹೇಳ್ತೀರಿ? ಅಣ್ಣಾಮಲೈಯವರ ಹೊಸ ರಾಜಕೀಯ ಚಳುವಳಿ ಯಶಸ್ವಿಯಾಗತ್ತಾ? ತಮಿಳುನಾಡಿನಲ್ಲಿ ದಳಪತಿ ವಿಜಯ್ ಅವರನ್ನ ಮೀರಿಸಿ ಅಣ್ಣಾಮಲೈ ಅಧಿಕಾರ ಹಿಡಿತಾರ? ಅಣ್ಣಾಮಲೈಯವರನ್ನ ಕಳ್ಕೊಂಡಿದ್ದು ಬಿಜೆಪಿಗೆ ನಷ್ಟವಾ? ಕಾಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ನಿಮ್ಮ ಅಭಿಪ್ರಾಯ ಹಂಚಿಕೊಳ್ಳಿ. ಈ ಇನ್ಫಾರ್ಮೇಟಿವ್ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈಗಲೇ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ವಾಟ್ಸಪ್ನಲ್ಲಿ ಶೇರ್ ಮಾಡಿ. ರಾಜಕೀಯದ ಇಂಥ ಡೀಟೇಲ್ಡ್ ಅನಾಲಿಸಿಸ್ಗಾಗಿ ಮರೆಯದೆ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರದ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.